ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ರಾಮನಗರ ಪಿರಮಿಡ್ ಧ್ಯಾನ ಮಂದಿರದ 8ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆ. ನೂತನವಾಗಿ ಲೋಕಾರ್ಪಣೆಗೊಳ್ಳಲಿರುವ ಶ್ರೀಚಕ್ರ ಪಿರಮಿಡ್ ಧ್ಯಾನ ಮಂದಿರ. ಶ್ರೀ ಧನ್ವಂತರಿ ನಾರಾಯಣ ಸಾಂಸ್ಕೃತಿಕ ಭವನದಲ್ಲಿ ನಡೆಯಲಿರುವ 24 ಗಂಟೆಗಳ ಅಖಂಡ ಧ್ಯಾನ. ಬುದ್ಧ ಪೂರ್ಣಿಮೆ ಅಂಗವಾಗಿ ನಡೆಯುತ್ತಿರುವ 41 ದಿನಗಳ ಆನ್ಲೈನ್ ಧ್ಯಾನ ತರಗತಿಗಳು. ಶ್ರೀ ಗುರು ಕೃಪಾ ಪಿರಮಿಡ್ ಧ್ಯಾನ ಮಂದಿರದ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಧ್ಯಾನ ಮತ್ತು ಸತ್ಸಂಗ. ಬೆಳಗಾವಿ ಜಿಲ್ಲೆಯಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ರಂಗಣ್ಣ. ಮೈಸೂರಿನಲ್ಲಿ ನಡೆದ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಕೋರ್ಸಿನ ಪ್ರಶಸ್ತಿ ಪತ್ರ ವಿತರಣೆ ಕಾರ್ಯಕ್ರಮ. ಈಗ ವಿವರಗಳ ಕಡೆಗೆ. ರಾಮನಗರ ಪಿರಮಿಡ್ ಧ್ಯಾನ ಮಂದಿರದ 8ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ನಡೆಯಲಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ರಾಮನಗರ ಪಿರಮಿಡ್ ಧ್ಯಾನ ಮಂದಿರದ 8ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯ ಅಂಗವಾಗಿ ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮವನ್ನು ಏಪ್ರಿಲ್ 13 ಭಾನುವಾರದಂದು ಬೆಳಗ್ಗೆ 9 ಗಂಟೆಗೆ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಿರಮಿಡ್ ಮಾಸ್ಟರ್ಗಳು ಮತ್ತು ಆಧ್ಯಾತ್ಮ ಚಿಂತಕರು ಪಾಲ್ಗೊಳ್ಳಲಿದ್ದಾರೆ. ಪಿರಮಿಡ್ ಮೆಡಿಟೇಷನ್ ಅಕಾಡೆಮಿ ವತಿಯಿಂದ ಸಂಗೀತ ಧ್ಯಾನವನ್ನು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡಲಾಗುತ್ತದೆ. ನಂತರ 11 ಗಂಟೆಗೆ ಎಲ್ಲ ಧರ್ಮಗುರುಗಳಿಂದ ಸತ್ಸಂಗ ಮತ್ತು ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಇಂತಹ ಅದ್ಭುತ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಎಲ್ಲ ಧ್ಯಾನ ಮಿತ್ರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ರಾಮನಗರ ಪಿರಮಿಡ್ ಧ್ಯಾನ ಮಂದಿರದ ಸಂಸ್ಥಾಪಕರಾದ ಶ್ರೀ ಎನ್ ಕೃಷ್ಣಪ್ಪ ಅವರು ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಸ್ಥಳ ಗುರುಭವನ ಎಂಜಿ ರಸ್ತೆ, ರಾಮನಗರ. ಅನ್ನದಾನಕ್ಕಾಗಿ ದೇಣಿಗೆ ನೀಡಲು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೊಪ್ಪಳ ಜಿಲ್ಲೆಯಲ್ಲಿ ಶ್ರೀಚಕ್ರ ಪಿರಮಿಡ್ ಧ್ಯಾನ ಮಂದಿರ ಲೋಕಾರ್ಪಣೆಗೊಳ್ಳಲಿದೆ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ದೇವಿಗುಡ್ಡದಲ್ಲಿ ಶ್ರೀಚಕ್ರ ಪಿರಮಿಡ್ ಧ್ಯಾನ ಮಂದಿರವು ಲೋಕಾರ್ಪಣೆಗೊಳ್ಳಲಿದೆ. ಈ ಕಾರ್ಯಕ್ರಮವನ್ನು ಏಪ್ರಿಲ್ 11 ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ. ಪಿರಮಿಡ್ ಬಳಸಿ ಎಲ್ಲ ಧ್ಯಾನಿಗಳು ಧ್ಯಾನ ಮಾಡುವುದರಿಂದ ಹೆಚ್ಚಿನ ವಿಶ್ವಮಯ ಪ್ರಾಣಶಕ್ತಿಯನ್ನು ಪಡೆದುಕೊಳ್ಳಬಹುದು. ಹೀಗಾಗಿ ಈ ಪಿರಮಿಡ್ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕೆಂದು ಪಿರಮಿಡ್ ಮಾಸ್ಟರ್ ಶ್ರೀಧರ್ ಗೌಡ ಅವರು ವಿನಂತಿಸಿ ಎಲ್ಲರಿಗೂ ಆತ್ಮೀಯ ಆಹ್ವಾನವನ್ನು ನೀಡಿದ್ದಾರೆ. ಶ್ರೀ ಧನ್ವಂತರಿ ನಾರಾಯಣ ಸಾಂಸ್ಕೃತಿಕ ಭವನದಲ್ಲಿ 24 ಗಂಟೆಗಳ ಅಖಂಡ ಧ್ಯಾನ ನಡೆಯಲಿದೆ. ವಂಡರ್ಸ್ ಆಫ್ ಯೂನಿವರ್ಸ್ ಸ್ಪಿರಿಚುವಲ್ ಫೌಂಡೇಶನ್ ನೇತೃತ್ವದಲ್ಲಿ ವಿಶ್ವ ಚೈತನ್ಯ ಕ್ವಾಂಟಮ್ ಫೌಂಡೇಶನ್ ಸಹಯೋಗದೊಂದಿಗೆ 24 ಗಂಟೆಗಳ ಅಖಂಡ ಸಂಗೀತ ಧ್ಯಾನ ಕಾರ್ಯಕ್ರಮ ಏಪ್ರಿಲ್ 12 ಬೆಳಗ್ಗೆ 8 ಗಂಟೆಯಿಂದ 13 ಮಧ್ಯಾಹ್ನ 2 ಗಂಟೆಯವರೆಗೆ 24 ಗಂಟೆಗಳ ಸತತ ಧ್ಯಾನ ಕಾರ್ಯಕ್ರಮವನ್ನು ಶ್ರೀ ಧನ್ವಂತರಿ ನಾರಾಯಣ ಸಾಂಸ್ಕೃತಿಕ ಭವನ, ಶ್ರೀ ಆದಿಚುಂಚನಗಿರಿ ಶಾಖಾ ಮಠ, ಕುದುರೆಗೆರೆ, ದಾಸನಪುರ, ಬೆಂಗಳೂರು ಉತ್ತರ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಉಚಿತ ಪ್ರಸಾದ ಮತ್ತು ವಸತಿ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬುದ್ಧ ಪೂರ್ಣಿಮೆ ಅಂಗವಾಗಿ 41 ದಿನಗಳ ಆನ್ಲೈನ್ ಧ್ಯಾನ ತರಗತಿಗಳು ಪ್ರಾರಂಭಗೊಂಡಿವೆ. ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಮತ್ತು ಪಿಎಂಸಿ ಕನ್ನಡ ಚಾನೆಲ್ ಸಂಯುಕ್ತಾಶ್ರಯದಲ್ಲಿ ಬುದ್ಧ ಪೂರ್ಣಿಮಾ ಅಂಗವಾಗಿ 41 ದಿನಗಳ ಬುದ್ಧಂ ಶರಣಂ ಎಂಬ ಧ್ಯಾನ ತರಗತಿ ಪ್ರಾರಂಭಗೊಂಡಿದೆ. ಏಪ್ರಿಲ್ 1ರಿಂದ ಪ್ರಾರಂಭಗೊಂಡ ಈ ಕಾರ್ಯಕ್ರಮ ರಾತ್ರಿ 9ರಿಂದ 10 ಗಂಟೆಯವರೆಗೆ ನಡೆಯಲಿದೆ. ಬುದ್ಧ ಪೂರ್ಣಿಮೆಯ ಸಲುವಾಗಿ ಬುದ್ಧನ ಜ್ಞಾನ ಹಾಗೂ ಧ್ಯಾನದ ಮಾಹಿತಿ ಮತ್ತು ಸಂದೇಶವನ್ನು ನೀಡುವುದು ಹಾಗೂ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಧ್ಯಾನ ಮಿತ್ರರನ್ನು ಆತ್ಮೀಯವಾಗಿ ಬುದ್ಧ ಪೂರ್ಣಿಮೆಗೆ ಆಹ್ವಾನಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ.
ಶ್ರೀ ಗುರು ಕೃಪಾ ಪಿರಮಿಡ್ ಧ್ಯಾನ ಮಂದಿರದ ನೇತೃತ್ವದಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶ್ರೀ ಗುರು ಕೃಪಾ ಪಿರಮಿಡ್ ಧ್ಯಾನ ಮಂದಿರ, ಅತ್ತಿಬೆಲೆ, ಸೂಲಿಬೆಲೆ, ಹೊಸಕೋಟೆ ತಾಲೂಕು ಇವರ ನೇತೃತ್ವದಲ್ಲಿ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಆರತಿ ಮುತ್ತುರಾಜ್ ಮತ್ತು ಶ್ರೀ ಮುತ್ತುರಾಜ್ ಕಲಬುರ್ಗಿಯವರು ಮುಖ್ಯ ಅತಿಥಿಗಳಾಗಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಮಾರ್ಚ್ 31ರ ಸೋಮವಾರದಂದು ಸಂಜೆ 6ರಿಂದ 7:30ರವರೆಗೆ ನಡೆಸಿಕೊಟ್ಟರು. ಇಂತಹ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ಸಂಘಟಕರು ವಿನಂತಿ ಮಾಡುವುದರೊಂದಿಗೆ ಹೊಸದಾಗಿ ಆಗಮಿಸಿದ ಧ್ಯಾನ ಮಿತ್ರರಿಗೆ ಆನಾಪಾನಸತಿ ಧ್ಯಾನದ ವಿಧಾನ, ಲಾಭಗಳು ಮತ್ತು ಮಾಹಿತಿಯನ್ನು ನೀಡುವುದರೊಂದಿಗೆ ಪತ್ರಿಜಿಯವರ ಪರಿಕಲ್ಪನೆಗಳ ಬಗ್ಗೆ ಹಾಗೂ ಧ್ಯಾನದ ಅನುಭವಗಳನ್ನು ಈ ಪಿರಮಿಡ್ ದಂಪತಿಗಳು ಹಂಚಿಕೊಂಡರು. ಸುಮಾರು 50ಕ್ಕೂ ಹೆಚ್ಚು ನೂತನ ಧ್ಯಾನ ಮಿತ್ರರು ಭಾಗವಹಿಸಿದ್ದು ಸಂತಸದ ವಿಷಯವಾಗಿತ್ತು. ಬೆಳಗಾವಿ ಜಿಲ್ಲೆಯಲ್ಲಿ ಪಿರಮಿಡ್ ಮಾಸ್ಟರ್ ರಂಗಣ್ಣ ಅವರು ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣ, ಬೆಂಡವಾಡ ಗ್ರಾಮ ಮತ್ತು ಕೋಳಿಗುಡ್ಡ ಗ್ರಾಮದಲ್ಲಿ ಹೀಗೆ ಹಲವಾರು ವಿವಿಧ ಸ್ಥಳಗಳಲ್ಲಿ ಬೆಳಗಾವಿ ಜಿಲ್ಲೆಯ ಶಂಕರಹಟ್ಟಿಯ ಪಿರಮಿಡ್ ಮಾಸ್ಟರ್ ರಂಗಣ್ಣ ಅವರು ಧ್ಯಾನ ಅಭಿಯಾನಗಳಲ್ಲಿ ಪಾಲ್ಗೊಂಡಿದ್ದರು. ಹಾರುಗೇರಿ ಪಟ್ಟಣದಲ್ಲಿ ಧ್ಯಾನ ಶಿಬಿರ ಹಮ್ಮಿಕೊಂಡಿದ್ದು, ಶ್ರೀಯುತ ರಂಗಣ್ಣ ಅವರು ಎಲ್ಲ ಧ್ಯಾನ ಮಿತ್ರರಿಗೆ ಧ್ಯಾನ ಮಾಡಿಸಿ ಆನಾಪಾನಸತಿ ಧ್ಯಾನದ ಲಾಭಗಳ ಕುರಿತು ಮಾಹಿತಿ ಕೊಟ್ಟರು. ಈ ಕಾರ್ಯಾಗಾರವನ್ನು ಡಾಕ್ಟರ್ ಕಿರಣ್ ಕುಮಾರ್ ಅವರು ಆಯೋಜನೆ ಮಾಡಿದ್ದರು. ಬೆಂಡವಾಡ ಗ್ರಾಮದಲ್ಲಿ ಪಿರಮಿಡ್ ಮಾಸ್ಟರ್ ಸಾತ್ವಿ ಬೆನ್ನಾಳೆ ಅವರು ಧ್ಯಾನ ಹಾಗೂ ಸತ್ಸಂಗವನ್ನು ಆಯೋಜಿಸಿದ್ದರು. ರಂಗಣ್ಣ ಅವರು ಮಾತನಾಡಿ ಧ್ಯಾನದ ಲಾಭಗಳು ಮತ್ತು ಸಾಮೂಹಿಕ ಧ್ಯಾನದ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟರು ಮತ್ತು ಕೋಳಿಗುಡ್ಡ ಗ್ರಾಮದಲ್ಲಿ ರಾಜಶೇಖರ್ ಹಾಗೂ ಅಶ್ವಿನಿ ದಂಪತಿಗಳ ಮನೆಯಲ್ಲಿ 41 ದಿನಗಳ ಮಂಡಲ ಧ್ಯಾನ ಯಶಸ್ವಿಯಾಗಿ ಮುಗಿದಿದ್ದು, ಮುಕ್ತಾಯ ಸಮಾರಂಭದಲ್ಲಿ ಶ್ರೀ ರಂಗಣ್ಣ ಅವರು ಭಾಗವಹಿಸಿ ಧ್ಯಾನದ ಮಹತ್ವದ ಕುರಿತು ಮತ್ತು ಎಲ್ಲ ಮನೆಮನೆಗಳಲ್ಲಿಯೂ ಧ್ಯಾನ ನಡೆಯಬೇಕೆಂದು ಹೇಳುವುದರ ಮೂಲಕ 2ನೇ ಮಂಡಲ ಧ್ಯಾನಕ್ಕೆ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಕೋರ್ಸ್ ಮುಗಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಶಸ್ತಿ ಪತ್ರ ವಿತರಣೆ ಕಾರ್ಯಕ್ರಮ ಮೈಸೂರಿನಲ್ಲಿ ನಡೆಯಿತು. ಮೈಸೂರಿನ BSNL ಕ್ಯಾಂಪಸ್ ಸಭಾಂಗಣದಲ್ಲಿ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಕೋರ್ಸ್ ಮುಗಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಶಸ್ತಿ ಪತ್ರ ವಿತರಣೆ ಕಾರ್ಯಕ್ರಮ ಹಾಗೂ ಧ್ಯಾನ ಮತ್ತು ಸತ್ಸಂಗಗಳು ಮಾರ್ಚ್ 25ರಂದು ನಡೆಯಿತು. ಈ ಕೋರ್ಸಿನ ರೂವಾರಿ ಹಾಗೂ ಡಾಕ್ಟರ್ GK ಎಂದೇ ಪರಿಚಿತರಾದ ಡಾಕ್ಟರ್ ಗೋಪಾಲಕೃಷ್ಣ ಅವರು ಉತ್ತೀರ್ಣರಾದ ಎಲ್ಲ ಧ್ಯಾನಿಗಳಿಗೆ ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ, ಎಲ್ಲರಿಗೂ ಆನಾಪಾನಸತಿ ಧ್ಯಾನ ಅವಶ್ಯಕತೆ ಇದೆ, ಇದನ್ನು ನಾವು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಎಂದು ತಿಳಿಸುತ್ತಾ, ಇದರ ಉಪಯೋಗಗಳ ಬಗ್ಗೆ ಎಲ್ಲರೂ ಮನಮುಟ್ಟುವಂತೆ ನೀವು ತಿಳಿಸಿರಿ ಎಂದು ಎಲ್ಲರಿಗೂ ಕರೆ ನೀಡಿದರು. ಸುಮಾರು 70 ಜನ ಭಾಗವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ಗಳಾದ ಹೇಮಲತಾ, ಕಲ್ಪನಾ ಸಂತೋಷ್ ಹಾಗೂ ಇನ್ನೂ ಹಲವಾರು ಧ್ಯಾನ ಮಿತ್ರರು ಭಾಗವಹಿಸಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕನ್ನಡದಲ್ಲಿನ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಕೋರ್ಸ್ ತರಗತಿ ಇದಾಗಿತ್ತು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.